ನಮಸ್ಕಾರ ಎಲ್ಲರಿಗೆ ಸಹ ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಭಾರತದವರಿಗೆ ನಮಗೆ ಇವತ್ತು ಒಫಿಷಿಯಲಿ T20 ವರ್ಲ್ಡ್ ಕಪ್ 2024 T20 ವರ್ಲ್ಡ್ ಕಪ್ ಸ್ಟಾರ್ಟ್ ಆದಾಗ, ಯಾಕಂತಂದರೆ ಇವತ್ತು ನಮ್ಮ ಮೊದಲ ಪಂದ್ಯ ಇರೋದು. ಸೊ ನಿನ್ನೆಯ ತನಕ ಎಂತ ನಡೆದ್ರು ನಡೀತಾಯಿತ್ತು, ಓಕೆ ಬೇರೆಯವ್ರದ್ದು ಮ್ಯಾಚ್ ಅಲ್ಲ ಅಂತ. ನಮ್ಮದು ಸ್ಟಾರ್ಟ್ ಆದಮೇಲೆ ಅಫಿಷಿಯಲಿ ಈಗ ಸ್ಟಾರ್ಟ್ ಆಗಿದೆ ಅನ್ನುವಂಥ ಒಂದು ಬೇರೆ ಥರದ ಫೀಲಿಂಗ್ ಖಂಡಿತ ನಿಮಗೆಲ್ರಿಗೂ ಸಹ ಸ್ಟಾರ್ಟ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇವತ್ತು ನಮ್ಮ ಪಂದ್ಯ ಇರೋದು ಐರ್ಲ್ಯಾಂಡ್ ವಿರುದ್ಧ ನ್ಯೂಯಾರ್ಕ್ ಗ್ರೌಂಡಲ್ಲಿ ಆಗ್ತಾ ಇರೋದು. ಅಕಟ ಅಂತ ಅನ್ನಿಸ್ತಾ ಉಂಟಾ? ಯಾಕೆಂದರೆ ಕ್ರಿಕೆಟ್ ಕರೆಕ್ಟಾಗಿ ಫಾಲೋ ಮಾಡಿದವ್ರಿಗೆ ಗೊತ್ತಿರ್ತದೆ. ನ್ಯೂಯಾರ್ಕ್ ಪಿಚ್ಚಲ್ಲಿ ಮೊನ್ನೆ 4th ಮ್ಯಾಚ್ ಆದದ್ದು ಸೌತ್ ಆಫ್ರಿಕಾ ವರ್ಸಸ್ ಶ್ರೀಲಂಕಾ. ಆ ಮ್ಯಾಚಲ್ಲಿ ಎಂತಾಗಿದೆ ಅಂತ ನಿಮಗೆ ಗೊತ್ತುಂಟು. ಶ್ರೀಲಂಕಾ 77 ರನ್ನಿಗೆ ಉಡೀಸ್ ಡಮಾರ್ ಮಟಾಶ್ ಆಗಿ ಹೋಯಿತು. ಆ್ಯಂಡ್ ಸೌತ್ ಆಫ್ರಿಕಾ ಕೂಡ 16.4 ಓವರ್ ತಗೊಂಡಿತ್ತು. ಆ ಒಂದು ಟಾರ್ಗೆಟನ್ನು ರೀಚ್ ಆಗಲಿಕ್ಕೆ 4 ವಿಕೆಟ್ ಹೋಯಿತು ಸೌತ್ ಆಫ್ರಿಕಾದು. ಆ್ಯಂಡ್ T20 ವರ್ಲ್ಡ್ ಕಪ್ ಹಿಸ್ಟ್ರಿಯಲ್ಲಿ, ಈ ವರ್ಲ್ಡ್ ಕಪ್ ಅಲ್ಲ, ಪೂರ್ತಿ T20 ವರ್ಲ್ಡ್ ಕಪ್ ಹಿಸ್ಟ್ರಿಯಲ್ಲಿ ಸೆಕೆಂಡ್ ಲೋವೆಸ್ಟ್ ಪವರ್ ಪ್ಲೇ ಸ್ಕೋರ್ ಎರಡೂ ಟೀಮಿದು ಸೇರಿ, ಅಂದರೆ 12 ಓವರಲ್ಲಿ ಏನು ಸ್ಕೋರ್ ಬರ್ತದಲ್ಲ ಅದು ಸೆಕೆಂಡ್ ಲೋಯೆಸ್ಟ್ ಅಂತ. ಅಂದರೆ ಅಷ್ಟು ಒದ್ದಾಡಿದ್ದಾರೆ ಎರಡೂ ತಂಡ ಕೂಡ ರನ್ ಹೊಡಿಲಿಕ್ಕೆ. ನ್ಯೂಯಾರ್ಕ್ ಪಿಚ್ಚಲ್ಲಿ ಆಗ್ತಾ ಇರೋದು, ಅದೇ ಪಿಚ್ಚಲ್ಲಿ ಆಗ್ತಾ ಇರೋದು, ಅದೇ ಗ್ರೌಂಡಲ್ಲಿ, ಪಿಚ್ ನಂಗೆ ಗೊತ್ತಿಲ್ಲ, ಅದೇ ಗ್ರೌಂಡಲ್ಲಿ ಆಗ್ತಾ ಇರುವಂತಹ ನಮ್ಮ ಪಂದ್ಯ ಡೆಫಿನೆಟ್ಲಿ ಲೋ ಸ್ಕೋರಿಂಗ್ ಪಂದ್ಯ ಆಗಿರ್ತದೆ ಅಂತ ಅನ್ನಿಸ್ತಾ ಉಂಟು. ಸೊ ಟೆಕ್ನಿಕಲಿ ಭಯಂಕರ ಸ್ಟ್ರಾಂಗ್ ಇರುವ ತಂಡ ವಿನ್ ಆಗ್ತದೆ, ಅಥವಾ ಟೆಕ್ನಿಕಲಿ ವೆರಿ ಸ್ಟ್ರಾಂಗ್ ಇರುವಂತಹ ತಂಡದ ಬ್ಯಾಟ್ಸ್ಮನ್ಗಳು ಕ್ಲಿಕ್ ಆಗ್ತಾರೆ. ಸೊ ಹೈ ಎಕ್ಸ್ಪೆಕ್ಟೇಷನ್ಸ್ ಆನ್ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ. ಯಾರೆಲ್ಲ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇದ್ದಾರೆ, ಅವ್ರದ್ದು ಏನು ಶಾರ್ಟ್ ಸಿಲೆಕ್ಷನ್ ವೈಸು ಭಯಂಕರ ಸ್ಟ್ರಾಂಗ್ ಇರ್ತಾರಲ್ಲ, ಟೆಸ್ಟಿಗೆಲ್ಲ ಹೇಳಿ ಮಾಡಿಸಿದಂಥ ಬ್ಯಾಟ್ಸ್ಮನ್ಗಳು ಇಲ್ಲಿ ಈ ಒಂದು ಪಿಚ್ಚಸಲ್ಲಿ ಕ್ಲಿಕ್ ಆಗ್ತಾರೆ ಅಥವಾ ಕ್ಲಿಕ್ ಆಗಬೇಕು ಅನ್ನೋದು ಒಂದು ವಾದ. ಪರಿಣಿತರು ಹಾಗೆ ಹೇಳ್ತಾ ಇರೋದು. ಯಾಕಂತಂದರೆ ಭಯಂಕರ ಸ್ಲೋ ಇರ್ತದೆ ಪಿಚ್. ಆ್ಯಂಡ್ ಮೋರ್ ಓವರ್ ಔಟ್ಫೀಲ್ಡ್ ಸ್ಲೋ, ಪಿಚ್ ಸ್ಲೋ, ಔಟ್ಫೀಲ್ಡ್ ಸ್ಲೋ, ಮತ್ತು ಗ್ರೌಂಡ್ ದೊಡ್ಡದು, ಎಸ್ಪೆಷಲಿ ಸ್ಕ್ವೇರ್ ಲೆಗ್ಗೆಲ್ಲ ಎಷ್ಟು ದೊಡ್ಡದ. ಸೊ ನನ್ನ ಪ್ರಕಾರ ಯಾರು ಸಹ ಫ್ಲಿಕ್ಕೆಲ್ಲ ಮಾಡಲಿಕ್ಕೆ ಹೋಗ್ಬಾರ್ದು. ಫ್ಲಿಕ್ ಮಾಡೋರು ಕಡಿಮೆ ನಮ್ಮ ಇದರಲ್ಲಿ. ರೋಹಿತ್ ಶರ್ಮಾ ಅವರು ಸ್ವಲ್ಪ ಫ್ಲಿಕ್ ಮಾಡ್ತಾರೆ ಫಾಸ್ಟ್ ಬೌಲರ್ಸಿಗೆ, ಬಟ್ ಫ್ಲಿಕ್ಕೆಲ್ಲ ಮಾಡಲಿಕ್ಕೆ ಹೋದರೆ ಡೌಟ್ ಅಪ್ಪ ಎಂತ ಆಗ್ತದೆ ಅಂತ ಸ್ವಲ್ಪ ಡೌಟ್. ಸೊ ಆದ್ದರಿಂದ ರಿಸ್ಕ್ ಎಲ್ಲ ತೊಗೊಳ್ಳೋದು ಬೇಡ. ಫ್ಲಿಕ್ಕೆಲ್ಲ ಹೊಡಿಲಿಕ್ಕೆ ಹೋಗಿ ಅದು 6 ಆಗದೆ ಮತ್ತು ಅಲ್ಲಿ ಬೌಂಡ್ರಿ ಲೈನಲ್ಲಿ ಕ್ಯಾಚ್ ಎಲ್ಲ ಆಗೋದು ಬೇಡ. ಸೊ ಜಾಸ್ತಿ ಎಲ್ಲರೂ ಸಹ ಗ್ರೌಂಡ್ ಶಾಟ್ ಹೊಡಿತಾರೆ ಅಂತ ಅನ್ನಿಸ್ತಾ ಉಂಟು. ಆ್ಯಂಡ್ ಓಪನರ್ಸ್ ಯಾರು ಬರ್ಬೋದು? ನನ್ನ ಪ್ರಕಾರ ಈ ಸಲ ತಂಡ ಒಂದು ಡಿಸೈಡ್ ಆಗಿದೆ ದ್ಯಾಟ್ ಇಲ್ಲ, ಓಪನಿಂಗ್ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರ ಜೊತೆಯೇ ಹೋಗ್ಬಾ. ಎಸ್ಪೆಷಲಿ ಪಿಚ್ಚಸ್ ಅಥವಾ ಆ ಒಂದು ಏನು ಎಲ್ಲಿ ನಡೀತಾ ಉಂಟಲ್ಲ ಮ್ಯಾಚ್, ಎಲ್ಲರೂ ಸ್ಲೋ ಪಿಚ್ ಇದ್ದರೆ ಈ ಒಂದು ಕಾಂಬಿನೇಷನಿಗೆ ಸೆಟ್ ಆಗುವ ಅಂತ ಅಂದ್ಕೊಂಡಿದೆಯಾ ಅಂತ ಬಲ್ಲ ಮೂಲಗಳೆಲ್ಲ ಹಾಗೆ ಹೇಳ್ತಾ ಉಂಟು. ಜೈಸ್ವಾಲಿಗೆ ಚಾನ್ಸ್ ಸಿಗೋದು ಭಾರಿ ಕಡಿಮೆ ಅಂತ ಅನ್ನಿಸ್ತಾ ಉಂಟು ಜೈಸ್ವಾಲಿಗೆ, ಆ್ಯಂಡ್ ಈವನ್ ಫಾರ್ ಸ್ಯಾಮ್ಸನ್. ಸೊ ತಂಡ ನನ್ನ ಪ್ರಕಾರ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ಓಪನಿಂಗು, ಒನ್ ಡೌನು ಸೂರ್ಯಕುಮಾರ್ ಯಾದವ್ ಅವರು ಬರ್ಬೋದು. ಅದಾದಮೇಲೆ ರಿಷಬ್ ಪಂತ್ ಆದಮೇಲೆ ದೂಬೆ ಅವ್ರನ್ನ ಹಾಕ್ಕೊಳ್ತಾರೆ. ಬೌಲಿಂಗ್ ಆಪ್ಷನ್ ದೂಬೆ ಕೊಡ್ತಾರೆ ಅಂತ. ಆ್ಯಂಡ್ ಜಸ್ಟ್ ಟು ಸ್ವಿಂಗ್ ದ ಬ್ಯಾಟ್, ಒಟ್ಟು BC ಅಂದರೆ ಪವರ್ ಅಲ್ಲ, ಭಯಂಕರ ಪವರ್ ಇರುವಂಥ ಬ್ಯಾಟ್ಸ್ಮನ್ ದೂಬೆ ಆಗಿರೋದ್ರಿಂದ ಸ್ವಲ್ಪ ಧೈರ್ಯ ತೋರ್ಬೋದು. ದೂಬೆ ಮೇಲೆ ಚಾನ್ಸ್ ಕೊಟ್ಟು ನೋಡ್ಬೋದು. ಅಟ್ಲೀಸ್ಟ್ ಈ ಥರದ ಮ್ಯಾಚ್ಗಳಿಗೆ ಚಿಕ್ಕ ಪುಟ್ಟ ಟೀಮ್ ಎಲ್ಲ ಇರ್ತದಲ್ಲ, ಅವರ ಮೇಲೆ ಚಾನ್ಸ್ ಕೊಡ್ಬೋದು. ಅದಾದಮೇಲೆ ಹಾರ್ದಿಕ್ ಪಾಂಡ್ಯ, ಜಡೇಜಾ ಇಬ್ಬರು ಸಹ ಟ್ರೂ ಆಲ್ರೌಂಡರ್ಸ್ ಬೇಕೇ ಬೇಕು. ಹಾರ್ದಿಕ್ ಪಾಂಡ್ಯ ಎನಿ ಡೇ ಎನಿ ಟೈಮು ಒಂದು ಆಲ್ರೌಂಡರ್ ಅಂತ ಬಂದಾಗ ಖಂಡಿತ ಅವರು ತಂಡದಲ್ಲಿ ಸ್ಥಾನ ಗಿಟ್ಟಿಸಿಕೊಳ್ತಾರೆ, ಅವರು ಬೇಕು. ಆ್ಯಂಡ್ ಪ್ರಾಕ್ಟೀಸ್ ಮ್ಯಾಚಲ್ಲಿ ಸೂಪರಾಗಿ ಪ್ರದರ್ಶನ ತೋರಿದ್ರು. 3 ಬಾಲ್ 3 6 ಎಲ್ಲ ಹೊಡೆದ್ರಲ್ಲ, ಹೀಸ್ ಬ್ಯಾಕ್ ಅಂತ ಅನ್ನಿಸ್ತಾ ಉಂಟು. ಯಾಕೋ ಒಂದು ಅನ್ನಿಸ್ತಾ ಉಂಟು, ಆ ಫೀಲ್ ಬರ್ತಾ ಉಂಟು. ಅದಾದ ಮೇಲೆ ಐದರ್ ಅಕ್ಷರ್ ಪಟೇಲ್ ಆರ್ ಕುಲ್ದೀಪ್ ಯಾದವ್ ಅವ್ರನ್ನ ಆಡಿಸ್ಬೋದು, ಅಥವಾ ಇಬ್ಬರನ್ನೂ ಆಡಿಸ್ಬೋದು. ಯಾಕಂತಂದರೆ ಆಲ್ರೆಡಿ ಭಾರತ ತಂಡದ ಟೀಮ್ ಸೆಲೆಕ್ಟ್ ಆದಾಗ ರೋಹಿತ್ ಶರ್ಮಾ ಅವರು ಒಂದು ಹೇಳಿದರು, ನಾನು ಈಗ ಹೇಳೋದಿಲ್ಲ ವೈ ಡಿಡ್ ಐ ಸೆಲೆಕ್ಟ್ 4 ಸ್ಪಿನ್ನರ್ಸ್ ಇನ್ ದ ಸ್ಕ್ವಾಡ್ ಅಂತ, ನಿಮಗೆ ಗೊತ್ತಾಗ್ತದೆ ಅಂತ. ಈಗ ಮ್ಯಾಚಸ್ ನಡೀತಾ ಇರುವಾಗ ಗೊತ್ತಾಗ್ತಾ ಉಂಟು, ಓ ಮಾರ ಇಷ್ಟು ಸ್ಲೋ ಪಿಚ್ಚ ಅಂತ. ಈ ರೇಂಜಿಗೆ ಸ್ಲೋ ಪಿಚ್ ಇರೋದ್ರಿಂದ 4 ಜನ ಸ್ಪಿನ್ನರ್ಸು ನಮ್ಮ ಸ್ಕ್ವಾಡಲ್ಲಿದ್ದಾರೆ. ಕಂಪ್ಲೀಟ್ 14-15 ಜನರ ಸ್ಕ್ವಾಡ್ ಏನು ಅನೌನ್ಸ್ ಆಯ್ತಲ್ಲ, ಅದು 4 ಸ್ಪಿನ್ನರ್ಸ್ ಇದ್ದಾರೆ. 3 ಸ್ಪಿನ್ನರ್ಸನ್ನು ಆಡಿಸ್ಬೋದು. ಆವಾಗ ಎಂತಾಗ್ತದೆ, ಫಾಸ್ಟ್ ಬೌಲರ್ಸ್ ಇಬ್ಬರೇ ಆಗ್ತಾರೆ, ಬುಮ್ರಾ ಮತ್ತು ಹರ್ಷದೀಪ್ ಸಿಂಗ್. ಸಿರಾಜನ್ನು ಆಡಿಸ್ಲಿಕ್ಕೆಲ್ಲ ಹರ್ಷದೀಪ್ ಸಿಂಗೇ ಹೋಗ್ತಾರೆ, ಒಬ್ಬ ಲೆಫ್ಟ್ ಆರ್ಮರ್ ಬೇಕು ಅಂತ.
ಇಲ್ಲದಿದ್ದರೆ ಅಕ್ಷರ್ ಪಟೇಲನ್ನು ಕೂರಿಸಿ ಸಿರಾಜ್ ಅವ್ರನ್ನ ಹಾಕ್ಕೊಳ್ತಾರೆ. ಐದರ್ 3 ಸ್ಪಿನ್ನರ್ಸ್ ಆ್ಯಂಡ್ 2 ಫಾಸ್ಟ್ ಬೌಲರ್ಸ್ ಅಥವಾ 3 ಫಾಸ್ಟ್ ಬೌಲರ್ಸ್ ಆ್ಯಂಡ್ 2 ಸ್ಪಿನ್ನರ್ಸ್, ಈ ಕಾಂಬಿನೇಷನಲ್ಲಿ ಭಾರತ ಹೋಗ್ತದೆ. ಭಾರತ ಕ್ಲಿಯರ್ ಫೇವ್ರೇಟ್ಸ್ ಈ ಮ್ಯಾಚ್, ಅದರಲ್ಲಿ ಡೌಟೇ ಇಲ್ಲ. ಏನಾದ್ರು ಭಾರತ ಸೋತ್ರೆ ಬಿಗ್ಗೆಸ್ಟ್ ಅಪ್ಸೆಟ್ ಅಂತವೇ ಹೇಳ್ಬೋದು. ಬಟ್ ಭಾರತ ಸೋಲುವುದಿಲ್ಲ ಅಂತ ಅನ್ನಿಸ್ತಾ ಉಂಟು. ಎಷ್ಟೇ ಸ್ಲೋ ಪಿಚ್ ಇರಲಿ, ಏನೇ ಇರಲಿ, ಟೆಕ್ನಿಕಲಿ ಭಯಂಕರ ಸೌಂಡ್ ಬ್ಯಾಟ್ಸ್ಮನ್ ಇರೋದ್ರಿಂದಾಗಿ ಭಾರತ ವಿನ್ ಆಗ್ತದೆ ಅಂತವೇ ನಂಗೆ ಅನ್ನಿಸ್ತಾ ಉಂಟು. ಆ್ಯಂಡ್ ಪ್ಲೇಯರ್ ಟು ವಾಚ್ ಔಟ್ ಫಾರ್ ಡೆಫಿನೆಟ್ಲಿ ಕೊಹ್ಲಿ, ಅದರಲ್ಲಿ ಡೌಟೇ ಇಲ್ಲ. ಯಾಕಂದರೆ ಸ್ಲೋ ಪಿಚ್ ಅಂತ ಬಂದಾಗ ಅಲ್ವಾ, ನನಗೆ ಯಾಕೋ ಅನ್ನಿಸ್ತಾ ಉಂಟು ಕೊಹ್ಲಿ ಅಂದರೆ ಈಗ ಏನು 20 ಓವರಲ್ಲಿ 150 ರನ್ ಹೊಡೆದ್ರೆ ಸಹ ಭಯಂಕರ ವಿನ್ನಿಂಗ್ ಸ್ಕೋರ್ ಅಂತವೇ ಅನ್ನಿಸ್ತಾ ಉಂಟು ನನಗೆ. ಈ ಪಿಚ್ಚಲ್ಲಿ 20 ಓವರಿಗೆ 150 ಬಂದರೆ ಸಹ ವಾವ್ ಸ್ಕೋರ್. ಬಿಕಾಸ್ ಆಗೋದಿಲ್ಲ, ಹೊಡಿಲಿಕ್ಕೆ ಆಗೋದಿಲ್ಲ ಐರ್ಲೆಂಡಿಗೆ. ಟಫ್ ಅಂದರೆ ಪಿಚ್ಚೇ ಹಾಗುಂಟು, ಭಯಂಕರ ಸ್ವಿಂಗ್ ಆಗ್ತದೆ. ಔಟ್ಫೀಲ್ಡ್ ಅಂತೂ ಡೆಡ್ ಸ್ಲೋ. ಆ್ಯಂಡ್ 6 ಹೊಡಲಿಕ್ಕೆ ಹೋಗಿ ಸುಮಾರು ಜನ ಔಟ್ ಆಗ್ತಾರೆ. ಆ್ಯಂಡ್ ಬೌಂಡ್ರಿ ಹೋಗೋದು ಭಾರಿ ಕಷ್ಟದಲ್ಲಿ. ಸೊ ಆದ್ದರಿಂದ ಫಸ್ಟ್ ಬ್ಯಾಟಿಂಗ್ ಏನಾರು ಭಾರತಕ್ಕೆ ಸಿಕ್ಕಿದರೆ ಸುಮ್ಮನೆ 170 180 ಹೊಡಿಲಿಕ್ಕೆ ಹೋಗಿ ದುಡುಕಿ ಎಲ್ಲ ಔಟ್ ಆಗೋದಕ್ಕಿಂತ ಲೆಟ್ ಅಸ್ ಫಿಕ್ಸ್ 150 ಸಾಕಂತ ಅಂದ್ಕೊಂಡ್ರೆ ಮೇ ಬಿ ಈಸಿ ಟಾರ್ಗೆಟ್ ಅಂತವೇ ಅನ್ನಿಸ್ತಾ ಉಂಟು. ನಿಮಗೆಂತ ಅನ್ನಿಸ್ತಾ ಉಂಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ವಿಡಿಯೋ ಎಂಡ್ ಆಗುವ ಮುಂಚೆ ಭಾರತದ ಮ್ಯಾಚಿಗೆ ಖಂಡಿತ ಪ್ರಿವ್ಯೂ ಬರ್ತದೆ ಮತ್ತು ರಿವ್ಯೂ ಬರ್ತದೆ. ಬೇರೆ ಮ್ಯಾಚ್ ಎಂಥವ್ರು ಒಂಥರ ಖತರ್ನಾಕ್ ಮ್ಯಾಚ್ ಆದರೆ ಖಂಡಿತ ವೀಡಿಯೋ ಹಾಕ್ತೇನೆ. ನೋ ಗ್ಯಾರಂಟಿ, ಅಂದರೆ ನಾನು ಈಗಲೇ ಸುಮ್ಮನೆ ಗ್ಯಾರಂಟಿ ಕೊಡ್ತಾ ಇಲ್ಲ. ಸುಮ್ಮನೆ ಗ್ಯಾರಂಟಿ ಕೊಡೋದು ಮತ್ತು ಆಗದಿರೋದು ನೀವು ಮತ್ತೆ ಬೈಯೋದು ಅದೆಲ್ಲ ಬೇಡ. ವಿಡಿಯೋ ಬಂದರೆ ಖುಷಿ ಪಡಿ, ವಿಡಿಯೋ ಬರೋದಿದ್ದಾಗ ಇಲ್ಲ ಇವತ್ತು ವಿಡಿಯೋ ಇಲ್ಲ ಅಂತ ಕಾಣ್ತದೆ ಅಂತ ಬಿಟ್ಟು ಬಿಡಿ. ಬಟ್ ಭಾರತದ ಮ್ಯಾಚ್ ಖಂಡಿತ ಬರ್ತದೆ. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ. ಭಾರತದ ಮ್ಯಾಚ್ ನಮಗೆ ನೈಟ್ ನಡೀತಾ ಉಂಟು, ಅಲ್ಲಿ ಬೆಳಿಗ್ಗೆ US ಅಲ್ಲಿ ಆಗ್ತಾ ಇರೋದಲ್ಲ, ಬೆಳಿಗ್ಗೆ ಮ್ಯಾಚ್ ಆಗೋದ್ರಿಂದ ಏನಾಗ್ತದೆ, ನಿಮಗೆ ಆ ಡ್ಯೂಗಿ ಎಲ್ಲ ಬಿಟ್ಟಾಗ್ತದೆ. ಇಲ್ಲ ಇದ್ದರೆ ಟಾಸ್ ಇಂಪಾರ್ಟೆಂಟು, ಯಾವ ಟೀಮ್ ಟಾಸ್ ವಿನ್ ಆಗ್ತದೆ ಅಂತ ಇಂಪಾರ್ಟೆಂಟ್ ಆಗ್ತದೆ. ಆಗೇನಾಗ್ತದೆ, ಸೆಕೆಂಡ್ ಬೌಲಿಂಗ್ ಮಾಡೋರಿಗೆ ಡ್ಯೂ ಅದು ಇದೆಲ್ಲ ಬಂದು ಟಾಸ್ ಮೇಲೆ ಮ್ಯಾಚ್ ಡಿಪೆಂಡ್ ಆಗ್ತದೆ. ಸೊ ಆ ಥರ ಆಗೋದಿಲ್ಲ. ಭಾರತದ ಎಲ್ಲ ಮ್ಯಾಚುಗಳು ಸಹ ಬೆಳಿಗ್ಗೆ ಆಗ್ತಾ ಇರೋದು, ಅಂದರೆ ಅಲ್ಲಿನ ಬೆಳಿಗ್ಗೆ ಆಗ್ತಾ ಇರೋದು. ಆ್ಯಂಡ್ ನಮಗೆ ನೈಟ್ ನಾವು ಆರಾಮಾಗಿ ಕೂತ್ಕೊಂಡು ನೋಡ್ಬೋದು, ನಮ್ಮ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಕೂತ್ಕೊಂಡು ನೋಡ್ಬೋದು. ಆಬ್ವಿಯಸ್ಲಿ ಅದೆಲ್ಲ ಸೆಟ್ ಮಾಡಿರ್ತಾರೆ ಹಾಗೆ, ಅಂದರೆ ವ್ಯೂವರ್ಶಿಪ್ ವೈಸು ಅದು ಇದೆಲ್ಲ ಸಹ ಭಾರತಕ್ಕೆ ನೈಟ್ ಆದಾಗಲೇ ಮ್ಯಾಚ್ ಇಡುವ ಭಾರತದ ಮ್ಯಾಚ್, ಯಾಕಂತಂದರೆ ವ್ಯೂವರ್ಶಿಪ್ ಬೇಕು ಹಾಗೆ ಹೀಗೆ ಅಂತ. ಮನಿ ಬ್ರೋ ಮನಿ ಅಷ್ಟು ತಲೆ ಇದ್ದೇ ಇರ್ತದೆ ICCಗೆ. ಸೊ ಎನಿವೇಸ್ ಅದು ಸ್ವಾಗತಾರ್ಹ, ನಮಗೆ ಒಳ್ಳೇದೇ ಬಿಡಿ ಅಲ್ವಾ. ಸರಿಯಾಗಿ ಬರುವ. ನಮಸ್ಕಾರ.